ಕ್ಯಾಮ್ರಾಗ ಕೈ ತಟ್ಟದಂಗೆ ಆಗ್ಬಿಟ್ಟಿದೆ. ಮೊದಲನೇ ರೊಟ್ಟಿ ಸರಿಯಾಗಿಲ್ಲ, ಅದನ್ನು ತೆಗೆದುಬಿಟ್ಟು ಎರಡನೇ ರೊಟ್ಟಿನ ಹಾಕಾಕತ್ತೀನಿ. ನೋಡ್ರಿ, ಇದು ರೊಟ್ಟಿ ಎಷ್ಟು ಮಸ್ತ್ ಬಂತು. ಎಲ್ಲ ತರಕಾರಿಗಳನ್ನು ತುರಿಯೋ ಮನೆಯೊಳಗೆ ತುರಿದು ಬಿಡ್ಬೇಕು. ನೋಡ್ರಿ, ಕ್ಯಾರೆಟು, ಆಲೂಗಡ್ಡೆ ಮತ್ತು ಕ್ಯಾಬೇಜ್ ಮತ್ತು ಈರುಳ್ಳಿನೂ ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು. ಮತ್ತು ಮೆಂತ್ಯ ಪಲ್ಯ, ಕೊತ್ತಂಬರಿ ಇವೆಲ್ಲನೂ ಸಣ್ಣಗೆ ಕಟ್ ಮಾಡ್ಕೋಬೇಕು. ಅಂದ್ರೆ ತರಕಾರಿ ರೊಟ್ಟಿ ಮಸ್ತಾಗಿ ಬರ್ತೈತೆ. ರೊಟ್ಟಿ ಚಪಾತಿ ಬೇಸರವಾದಾಗ ಈ ರೀತಿಯಾಗಿ ಒಂದೊಂದು ರೊಟ್ಟಿಯನ್ನು ಮಾಡಿಕೊಂಡು ಊಟ ಮಾಡ್ಕೋಬೇಕು. ನೋಡ್ರಿ, ನೀವು ಈ ರೀತಿಯಾಗಿ ಒಂದ್ಸರ್ತಿ ಮನೆಯಲ್ಲೇ ತರಕಾರಿಯಿಂದ ರೊಟ್ಟಿ ಮಾಡೋದನ್ನು ಟ್ರೈ ಮಾಡಿರಿ. ನೋಡಿರಿ, ಕ್ಯಾಬೇಜು, ಈರುಳ್ಳಿ, ಮೆಂತ್ಯ ಪಲ್ಯ ಎಲ್ಲ ಎದ್ದು ಕಾಣಿಸ್ತಾ ಐತೆ. ನೋಡ್ರಿ, ಫೈನಲಿ ಎಲ್ಲ ರೊಟ್ಟಿಗಳನ್ನ ನಾನು ಮಾಡ್ಕೊಂಡ್ಬಿಟ್ಟೆ ಅಂತ ಆರಿಸ್ಕೊಂಡ್ಬಿಡ್ತೀನಿ. ಫೈನಲಿ ಹಿಂಗೆ ಬಂದ ರೊಟ್ಟಿ, 4 ಥರ ಹಿಟ್ಟು, 4 ಥರ ತರಕಾರಿಗಳಿಂದ ಮಾಡಿದ ರೊಟ್ಟಿ. ನೋಡ್ರಿ, ತಾಲಿಪಟ್ಟನು ಅನ್ಬೋದು. ತಾಲಿಪಟ್ಟಿಗೆ ಒಂದು ಇದ್ರೂ ನಡೀತದೆ, ಒಂದು ಇಲ್ಲದೆ ಇದ್ರೂ ನಡೀತದೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, 1-2 ಥರ ಹಿಟ್ಟು ಹಾಕಿದ್ರು ನಡೀತದೆ. ನಾವೇನು ಹೆಸರು ಇಡ್ತೀವೋ ಅದು. ಇದು ತರಕಾರಿಗಳಿಂದ ಮಾಡಿದ ರೊಟ್ಟಿ, ಮೆಂತ್ಯ ಪಲ್ಯ. ನಮ್ಮ ಮನೆಯಾಗ ಏನೇನು ತರಕಾರಿ ಇರ್ತದೆ ಅದನ್ನು ಹಾಕಿ ನಾನು ಮಾಡಿದ್ದೀನಿ. ಈ ರೀತಿಯಾಗಿ ಬಂದವ. ನೀವು ಒಂದ್ಸರ್ತಿ ಟ್ರೈ ಮಾಡಿರಿ. ಅದಕ್ಕೆ ಕೊಬ್ಬರಿ ಚಟ್ನಿನ ರುಬ್ಕೊಂಡಿದ್ದೀನಿ. ಎರಡು ಕಾಂಬಿನೇಷನ್ ಮಸ್ತ್ ಇರ್ತದೆ. ಮೊಸರು ಜೋಡಿನೂ ತಿನ್ಬೋದು, ಮತ್ತು ತುಪ್ಪ, ಉಪ್ಪಿನಕಾಯಿನೂ ಹಚ್ಕೊಂಡು ತಿನ್ಬೋದು.